ಕೆಪಿಸಿಸಿ ಪ್ರಚಾರ ಸಮಿತಿ ಸಭೆಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನವನ್ನ ನೀಡ್ತಾ ಇರುವ ಬಗ್ಗೆ ಅಸಮಾಧಾನ, ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮುಂದೆನೇ ಅಸಮಾಧಾನವನ್ನ ಹೊರಹಾಕಲಾಗಿದೆ. ಟಿಕೆಟ್ ನೀಡಿದವರನ್ನ ಶಾಸಕರಾಗಿ ಗೆಲ್ಲಿಸಿದ್ದೇವೆ, ಶಾಸಕರಾಗಿ ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಆದರೆ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳ ಅವಕಾಶ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಪಕ್ಷಕ್ಕಾಗಿ ದುಡಿದ ಅನೇಕ ಕಾರ್ಯಕರ್ತರಿದ್ದಾರೆ. ತಕ್ಷಣವೇ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನವನ್ನ ಕೊಡಬೇಕು, ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಕೊಡಬೇಡಿ ಅಂತ ಆಗ್ರಹ ಮಾಡಲಾಗಿದ್ದು, ಸಭೆಯಲ್ಲಿ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೆಳಗಾವಿ ಗ್ರಾಮೀಣ ಪ್ರಚಾರ ಸಮಿತಿಯ ಅಧ್ಯಕ್ಷ ಕೆಪಿಸಿಸಿ ಸಭೆಯಲ್ಲಿ ಈ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದೇವೆ, ಮತ್ತೆ ಅವರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಕೊಟ್ರೆ ಹಾಗಾದ್ರೆ ಕಾರ್ಯಕರ್ತರ ಪಾಡೇನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಎಂಬಿ ಪಾಟೀಲ್ ಅವರ ಸಮ್ಮುಖದಲ್ಲೇ, ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಭೆಯಲ್ಲೇ ಈ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಹಿರಂಗವಾಗಿ ಈ ಅಸಮಾಧಾನ ಹೊರಹಾಕಿದ್ದು ಬೆಳಗಾವಿ ಗ್ರಾಮೀಣ ಪ್ರಚಾರ ಸಮಿತಿಯ ಅಧ್ಯಕ್ಷರು. ಬೂತ್ ಲೆವೆಲ್ ಕೆಲಸ ಮಾಡೋರು ಒಂದು, ಆದರೆ ಇಲ್ಲಿ ಮುಖಂಡರ ಮುಂದೆ 24 ಗಂಟೆ ಪ್ರದರ್ಶನ ಮಾಡೋರು ಇದ್ದಾರೆ. ಸೊ ನಿಜವಾಗಿ ಪಕ್ಷದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಬೂತ್ ಮಟ್ಟದಲ್ಲಿ ಅವ್ರನ್ನ ಗುರುಸುವಂತಾಗಬೇಕು. ಅವರೇ ಈಗ ರಾಹುಲ್ ಗಾಂಧಿ ಅವರು ಡೆಲ್ಲಿಯಲ್ಲೇ ಇದ್ದಾರೆ, ಹೇಳಿದ್ದಾರೆ ಒಬ್ಬ ಮಂತ್ರಿ ಹೋದ್ರೆ ಇನ್ನೊಬ್ಬ ಮಂತ್ರಿನ ಮಾಡ್ಕೊಬಹುದು, ಒಬ್ಬ ಶಾಸಕ ಹೋದ್ರೆ ಇನ್ನೊಬ್ಬ ಶಾಸಕನ ಮಾಡ್ಕೊಬಹುದು, ಪಕ್ಷದ ಕಾರ್ಯಕರ್ತ ಹೋದ್ರೆ ಸಂಪಾದನೆ ಮಾಡೋದು ಕಷ್ಟ ಆಗ್ತದೆ ಅಂತ. ದಯಮಾಡಿ ಪಕ್ಷದ ಕಾರ್ಯಕರ್ತರಿಗೆ ಮನ್ನಣೆಯನ್ನು ಕೊಡಿ. ನೀವು ಎಲ್ಲಿವರೆಗೂ ಕಾರ್ಯಕರ್ತರನ್ನ ಮುಖಂಡರನ್ನ ಗುರುತಿಸ್ತೀರಾ ಅಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಬಲವಾಗಿರ್ತದೆ. ಅಧಿಕಾರ ಕೊಡುವಾಗ ಎಂತವ್ರು ಕೊಡಬೇಕು ಅಂತ ನಾನು ರಿಪೀಟ್ ಮಾಡೋದಿಲ್ಲ. ಆದಂತವ್ರ ಅಧಿಕಾರ ಅನುಭವಿಸಿದವ್ರಿಗೆ ಬೇಡ, ಶಾಸಕರಿಗೆ ಬೇಡ. ನಾವು ಶಾಸಕರನ್ನ ಕಳಿಸಿದೀವಿ, 5 ವರ್ಷ ಇರಿ ನೀವು. ಆಪರೇಷನ್ ಹಸ್ತಕ್ಕೂ ಕೆಪಿಸಿಸಿ ಸಭೆಯಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಚಾರ ಸಮಿತಿ ಸಭೆಯ ವೇದಿಕೆಯಲ್ಲೇ ಅಸಮಾಧಾನ ಹೊರಬಿದ್ದಿದೆ. ಆಪರೇಷನ್ ಹಸ್ತಕ್ಕೆ ಸಂಜಯ್ ಜಾರ್ಗಿದಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸರ್ಕಾರ ಸುಭದ್ರವಾಗಿದೆ, ಇಂತಹ ಸಂದರ್ಭದಲ್ಲಿ ಆಪರೇಷನ್ ಹಸ್ತ ಬೇಕಾ? ಪ್ರಚಾರ ಸಮಿತಿಯ ಸಭೆಯ ವೇದಿಕೆಯಲ್ಲೇ ಅಸಮಾಧಾನ ಹೊರಹಾಕಿದ್ದು ಸಂಜಯ್ ಜಾರ್ಗಿದಾರ್. ನಾವು ಮೊದಲಿನಿಂದಲೂ ಪಕ್ಷದ ಕೆಲಸ ಮಾಡ್ತಿದ್ದೇವೆ, ಬೇರೆ ಪಕ್ಷಗಳಿಂದ ನೇರವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ, ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ, ಹಾಗಾದ್ರೆ ನಾವೇನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಬೇರೆ ಪಕ್ಷಗಳ ಮುಖಂಡರ ಆಪರೇಷನ್ ಹಸ್ತಕ್ಕೆ ಕಾರ್ಯಕರ್ತರು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಈ ಪ್ರಚಾರ ಸಮಿತಿ ಸಭೆಯಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದ್ದಂತೆ ರಮೇಶ್ ಬಾಬು ಮಧ್ಯಪ್ರವೇಶ ಮಾಡಿದ್ರು. ಯಾರು ಬಹಿರಂಗವಾಗಿ ಮಾತಾಡಬೇಡಿ ಅಂತ ಮನವಿ ಮಾಡಿದ್ರು. ಸಭೆಯ ಬಳಿಕ ಸಮಸ್ಯೆಗಳನ್ನ ಮಾತನಾಡೋಣ ಅಂತ ಸಚಿವ ಎಂಬಿ ಪಾಟೀಲ್ ಕೂಡ ಭರವಸೆ ನೀಡಿದರು. ದಾವಣಗೆರೆ ಬಹಳ ಜನ ಮಾತಾಡೋದಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾರೆ, ದಯವಿಟ್ಟು ಕ್ಷಮೆ ಇರಲಿ. ಅಧ್ಯಕ್ಷರ ಸೂಚನೆಯನ್ನ ಪಾಲನೆ ಮಾಡಬೇಕಾಗಿದೆ. ಸಮಯದ ಅಭಾವ ಇದೆ. ಮೈಸೂರು ವಿಭಾಗದಿಂದ ಬನ್ನಿ, ಅದಾದ್ಮೇಲೆ ಅಧ್ಯಕ್ಷರು ದಾವಣಗೆರೆ ಪರ್ಮಿಟ್ ಮಾಡಿದ್ದಾರೆ. ಉಳಿದವರು ಸಹಕಾರ ಕೊಡಬೇಕು. ಸಮಯದ ಅಭಾವ ಇದೆ. ನಮ್ಮ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ವಕೀಲರು ಸಹ ಕೇಳ್ತಾ ಇದ್ದಾರೆ. ಇಲ್ಲ, ಅಧ್ಯಕ್ಷ ಬೆಂಗಳೂರು ವಿಭಾಗದಿಂದ ಮಾತಾಡಿದ್ದು, ಈಗ ಮೈಸೂರು ವಿಭಾಗದಿಂದ ಮಾತಾಡ್ತಾ ಇದ್ದಾರೆ, ಅದಾದ್ಮೇಲೆ ದಾವಣಗೆರೆ.